ಹಾಗನ್ಸುತ್ತೆ. ಎಸ್, ಯಾಕಂದರೆ ಟಿಕೆಟು ಫಿನಾಲೆ ಮೊದಲು ಅವರೇ ಬರಬೇಕಾಗಿತ್ತು, ಸಂಗೀತ ಅವ್ರು ಕೊಟ್ಟರು. ತೊಗೊಂಡಿದ್ರು. ಎಸ್, ಸೊ 300 ತೊಗೊಂಡಿರೋ ಸಂಗೀತ ಅವರು ಬರ್ತಾರೆ. ಹಾಗಾಗಿ ನಂಗೆ ಪ್ರತಾಪ್ ಬರಬೇಕಿತ್ತು ಅನ್ಸುತ್ತೆ. ಇನ್ನೊಂದು ಮಾತು, ಇದು ಕಾಕತಾಳಿ ಏನೋ ಇಲ್ರಿ, ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ಅದರಲ್ಲಿ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಒಬ್ಬರು ಯಾರ ಹೆಸರು? ನಮ್ಮ ಪ್ರಕಾರ ಯಾರು ವರ್ತೂರು ಸಂತೋಷ್. ವರ್ತೂರು ಸಂತೋಷ್ ಅವರು ಮೊದಲು ಸೈಲೆಂಟ್ ಆಗಿದ್ರು, ಈಗೀಗ ಅವರ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ. ಅವ್ರು ಹೇಗೆ ವಿನ್ ಆಗ್ತಾರಂತ ಅಂದರೆ ಸಮಯ ಸಂದರ್ಭ ನೋಡಿಕೊಂಡು ಯಾವಾಗ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಅದು ಅವ್ರಿಗೆ ಟ್ಯಾಲೆಂಟ್ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರು ಏನಿದೆ ಅದನ್ನು ನೇರವಾಗಿ ಹೇಳ್ತಾ ಇದ್ದಾರೆ, ಹಿಂದೆ ಒಂದು ಮುಂದೊಂದಿಲ್ಲ. ಅದಕ್ಕೋಸ್ಕರ ನನಗೆ ಈಗ ಎಲಿಮಿನೇಟ್ ಆಗಿದ್ದಾರೆ, ಸೇವ್ ಆಗ್ತಾರಂತೀರಾ? ಇವತ್ತಾ ಅಂದ್ಕೊಂಡಿದ್ದೀನಿ, ಖಂಡಿತ ಸೇವ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಕೆಲವು ಜನ ಬೆಂಬಲ ತುಂಬ ಇದೆ ಅವ್ರಿಗೆ, ಹಾಗಾಗಿ ಸೇವ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಸಂತು ಅವರು, ಕಾಮಿಡಿ ಸಂತು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಶಕುನಿ ಥರ ಅಲ್ಲಿ ಇಲ್ಲಿ ಮಾತಾಡೋದು, ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು, ಮತ್ತು ಸ್ವಂತ ಸ್ನೇಹಿತ ಇವ್ರ ಮೇಲೆ, ವರ್ತೂರು ಸಂತೋಷ್ ಮೇಲೆ ಬಂದು ವಿನಯ್ ಹತ್ರ ಹೇಳೋದು ನನಗೆ ಇಷ್ಟ ಆಗಲಿಲ್ಲ. ಅವ್ರನ್ನ ತೆಗೀರಿ ಅಂತ ಹೇಳೋದು, ಏನೇ ಆದ್ರೂ ಮನಸ್ಸಲ್ಲಿ ಇಟ್ಕೋಬೇಕು, ತೆಗಿಬೇಕು, ಅವರೇ ತೆಗಿಬೇಕು ಅಷ್ಟೇ. ಬಟ್ ಬೇರೊಬ್ಬರ ಹತ್ರ ಹಂಚ್ಕೋಬಾರ್ದು ಆ ಥರ. ಅವಾಗ ಅವ್ರು ಏನು ಅಂತ ಜನಕ್ಕೆ ಗೊತ್ತಾಗುತ್ತೆ. ಸೊ ಆ ಗುಣ ನಂಗೆ ಇಷ್ಟ ಆಗಲಿಲ್ಲ. ನಿನ್ನೆ ಎಪಿಸೋಡ್ ನೋಡಿದ್ರ? ಖಂಡಿತ ನೋಡಿ. ಯಾರಿಗೆ ಮೋಸ ಆಯ್ತು ಅಂತೀರಾ ನಿನ್ನೆ ಎಪಿಸೋಡ್ ಪ್ರಕಾರ? ಪ್ರತಾಪ್ಗೆ. ಹೇಗೆ ರೀ? ಅಂದರೆ ಅದು ಜನಗಳಿಗೆ ಬಿಟ್ಟಿದ್ದು, ಅವರವರ ಅಭಿಪ್ರಾಯಗಳು. ಸೊ ಅವನು ಕಷ್ಟಪಟ್ಟು ಆಡಿದಾನೆ ಈ ವಾರ, ಹೈಯೆಸ್ಟ್ ಸ್ಕೋರ್ ಬಂದಿದೆ. ಹಾಗಾಗಿ ಅವ್ರು ಓಟ್ ಹಾಕ್ಬೋದಿತ್ತು, ಜನಗಳ ಅಭಿಪ್ರಾಯ. ನಂಗೆ ಹಾಗನ್ಸುತ್ತೆ. ಎಸ್, ಯಾಕಂದರೆ ಟಿಕೆಟು ಫಿನಾಲೆ ಮೊದಲು ಅವರೇ ಬರಬೇಕಾಗಿತ್ತು, ಸಂಗೀತ ಅವ್ರು ಕೊಟ್ಟರು. ತೊಗೊಂಡಿದ್ರು. ಎಸ್, ಸೊ 300 ತೊಗೊಂಡಿರೋ ಸಂಗೀತ ಅವರು ಬರ್ತಾರೆ. ಹಾಗಾಗಿ ನಂಗೆ ಪ್ರತಾಪ್ ಬರಬೇಕಿತ್ತು ಅನ್ಸುತ್ತೆ. ಇನ್ನೊಂದು ಮಾತು, ಇದು ಕಾಕತಾಳಿ ಏನೋ ಇಲ್ರಿ, 420 ಅಲ್ಲಿ ನಂಬರು, ಹೊರಗಡೆ 420 ಮಾಡಿದ ಕೆಲಸ ಹೇಗೆ ಮ್ಯಾಚ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಅದು ಟ್ರೋಲ್ ಜನ ಹೇಗೆ ಬೇಕಾದರೂ ಮಾಡಬಹುದು. ಪಾಸಿಟಿವ್ ಆಗಿ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗಿ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಸೊ ನಾವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜನಗಳು ಏನಂತ ಇದ್ದಾರೆ ಅಂದರೆ, ಫಿನಾಲೆಗೆ ಬರಬೇಕಾದ್ರೆ 420ನೇ ತೊಗೊಂಡ ನೋಡ ಅಂತೇಳಿ ಹೇಳ್ತಾವ್ರೆ. ಅದು ಅವರವರ ಅನಿಸಿಕೆಗಳು. ಸೊ ಅದಕ್ಕೆ ಏನು ಹೇಳೋಕ್ಕಾಗಲ್ಲ. 420 ಅನ್ನೋದು ಒಂದು ಮಾರ್ಕ್ಸ್ ಅಲ್ವಾ, ಒಂದು ನಂಬರೇ ಅಲ್ವಾ. ಪಾಸಿಟಿವ್ ನಂಬರ್ಗೆ ನಾವು ಪಾಸಿಟಿವ್ ಆಗಿ. ಎಸ್, ಈ ಸಲ ಫೈನಲ್ ಗೆಲ್ಲೋದು ಯಾರಂತೀರ? ಅದು ಹೇಳೋದು ಸ್ವಲ್ಪ ಕಷ್ಟನೇ, ಯಾಕೆ ಟಕಾಫರ್ ಇರೋದ್ರಿಂದ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಹಾಗಾಗಿ ಯಾರು ತಗೋತಾರೆ ಅನ್ನೋದು ಕಷ್ಟ, ಹೇಳೋದು ಕಷ್ಟ ಆಗುತ್ತೆ. ಸಂಗೀತ ಹೆಣ್ಣು ಮಕ್ಕಳ ಪರವಾಗಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅವರು ಬರಬಹುದು, ವರ್ತೂರು ಸಂತೋಷ್ ಅವರು ಬರಬಹುದು, ಮತ್ತು ಕಾರ್ತಿಕ್, ವಿನಯ್, ಗಾಲಿ ಸಂತೋಷ್ ಬರಬಹುದು ಅಂತ. ಈ ಸಲ ವುಮೆನ್ ಗೆಲ್ತಾರೆ ಅನ್ನೋ ಒಂದು ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಹೌದೌದು, ಹಾಗೆ ಅನ್ಕೊಂಡಿದ್ದೀನಿ. ಸಂಗೀತ ಅವರು ಗೆಲ್ಲಬಹುದು ಅನ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಈ ವಾರ ಎಲಿಮಿನೇಟ್ ಯಾರಾಗ್ಬೋದು ಅಂತೀರಾ? ಅದು ಹೇಳೋದು ಕಷ್ಟನೇ, ತುಂಬ ಕಷ್ಟನೇ ಹೇಳೋದು. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಈ ವಾರದಲ್ಲಿ. ಎಲ್ಲರೂ ಅವ್ರವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಅನ್ನೋದೊಂದು ಬಿಟ್ಟರೆ, ಬಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಅಲ್ಲಿ ಚೆನ್ನಾಗಿ ಆಡೋರ್ನೇ ಕೂರಿಸಿದ್ದಾರೆ ಅಲ್ಲಿ. ಈ ವಾರ ಮೋಸ್ಟ್ಲಿ ತನಿಷಾ ಹೋಗ್ಬೋದು ಅಥವಾ ನಮ್ರತ. ಬಿಗ್ ಬಾಸ್ನ ಬೆಂಕಿ ಹೋಗ್ಬೋದು. ಎಲಿಮಿನೇಟ್ ಆಗಿರೋದ್ರಿಂದ, ನಾಮಿನೇಟ್ ಆಗಿರೋದ್ರಿಂದ ಎಲಿಮಿನೇಟ್ ಆಗಬಹುದೇನೋ ಅನ್ಸುತ್ತೆ. ನಮ್ರತ ಮತ್ತು ತನಿಷಾ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸುದೀಪ್ ಸರ್ ಮಾತೇ ಇಲ್ಲ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅವ್ರು ಇರೋದ್ರಿಂದನೇ ಬಿಗ್ ಬಾಸ್ ಶೋ ಅಷ್ಟು ಚೆನ್ನಾಗಿ ಹಿಟ್ ಆಗ್ತಾ ಇದೆ ಅನಿಸ್ತಾ ಇದೆ. ಅವ್ರ ಮಾತು ಮತ್ತು ಅವ್ರು ಹೇಳೋ ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಓಟು? ಎಲ್ಲರಿಗೂ ಒಬ್ಬರು ಬಂದಾಗ ಫಿನಾಲೆ ಇದೆ. ನಮ್ಮೂರಿಗೆ ಯಾವಾಗಲೂ ಸಂಗೀತ ಅವರು ಹೆಣ್ಮಕ್ಳ ಪರ. ಎಸ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಎಸ್ ಮಂಜುಳಾದೇವಿ ಅಂತ. ಸೂಪರ್. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಈಗ ಸಂಗೀತ ಅವರು ಫೈನಲ್ ಬಂದಿದ್ದಾರಲ್ರಿ, ಏನು ಅನ್ಸುತ್ತೆ? ಅವರು ಇಬ್ಬರು ಫೈಟ್ ಮಾಡ್ತಿದ್ರು, ವಿನಯ್ ಅವ್ರು ಬರ್ಬೇಕಂತಿದ್ರು, ಈಗ ಸಂಗೀತ ಅವ್ರು ಬಂದಿದ್ದಾರೆ ಫೈನಲ್. ಬಂದಿರ ಫೈನಲ್ ಆದ್ರೆ ಅವರು ಬಿಗ್ ಬಾಸ್ ಫೈನಲ್ ಗೆಲ್ಲಿಲ್ಲ, ಫೈನಲ್ಗೆ ಬಂದಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಚೆನ್ನಾಗಿ ಆಡ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್, ಮಾತೇ ಇಲ್ಲ. ಈ ವಾರ ಎಲಿಮಿನೇಟ್ ಯಾರಾಗ್ಬೇಕಂತೀರ? ಯಾರಾದ್ರೂ ಬೇಜಾರೆ. ಲೀಡಲ್ಲಿ ಇದ್ದಾರೆ ಎಲ್ಲರೂ. ತನಿಷಾ ಅವರು ಆಗ್ತಾರೆ. ಥ್ಯಾಂಕ್ ಯು.